ಹೇಗಿದ್ದೀರಾ? ಶಾಲಿನಿ ಆದಿತ್ಯ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಶಾಲಿನಿ ಅಂತ, ಇದು ನನ್ನ ಬ್ಲಾಗ್ ಚಾನಲ್. ಸೊ ಇವತ್ತಿನ ಬ್ಲಾಗ್ನಲ್ಲಿ ನಾನು ಕಿಚನ್ ಟೂರ್ ತೋರಿಸ್ತಾ ಇದ್ದೀನಿ. ಎಲ್ಲರೂ ತುಂಬ ಜನ ಮನೆ ಟೂರ್ ಮಾಡಿ ಅಂತ ಹೇಳ್ತಾ ಇದ್ರು. ಸೊ ಮನೆ ಡೆಫಿನೆಟ್ಲಿ ಮಾಡೋಣ. ಇವಾಗೆಲ್ಲ ಫುಲ್ ಸೆಟಪ್ ಆಗಲಿ. ಕಿಚನು ಸಹ ಆಲ್ಮೋಸ್ಟ್ ಫಂಕ್ಷನಲ್ ಕಿಚನ್ ಆಗಿದೆ. ಅಲ್ಲಲ್ಲೇ ಎಲ್ಲ ಆರ್ಗನೈಸ್ ಮಾಡಿದ್ದೀನಿ, ಬಟ್ ಡೀಟೇಲ್ ಆರ್ಗನೈಸ್ ಏನೂ ಆಗಿಲ್ಲ. ಬಟ್ ಕಿಚನ್ ಥರ ಇದೆ. ಸೊ ಆದ್ರಿಂದ ಇವತ್ತು ಕಿಚನ್ ಟೂರ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಈ ಕಿಚನ್ ಅಂತ ಅಂದ್ಕೊಂಡಿದ್ದೀನಿ. ಕಿಚನ್ ಬಂದ್ಬಿಟ್ಟು ಮಾಡ್ಯುಲರ್ ಕಿಚನ್ ಇದೆ, ಟ್ರೆಡಿಷ್ನಲ್ ಟಚ್ ಇದೆ, ಸ್ಕ್ಯಾಂಡಿನೇವಿಯನ್ ಲುಕ್ ಇದೆ ಅದರಲ್ಲಿ. ಆಮೇಲೆ ಏನೆಲ್ಲ ಯೂಸ್ ಮಾಡಿರೋದು ಮೆಟೀರಿಯಲ್ಸ್ ಎಲ್ಲ ಡೀಟೇಲ್ಸ್ ನಾನು ನಿಮಗಿಲ್ಲಿ ತಿಳಿಸ್ಕೊಡ್ತೀನಿ. ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಹೊಸೊಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೇರೆಯವರೆಲ್ಲರೂ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡೋಣ ಕಿಚನ್ ಟೂರ್ ಹೇಗಿದೆ ನನ್ನ ಕಿಚನ್ ಅನ್ನೋದನ್ನ ಕಮೆಂಟ್ಸ್ನಲ್ಲಿ ಹಾಕಿ. ಸೊ ನನ್ನ ಕಿಚನ್ ಈ ಥರ ಕಾಣಿಸುತ್ತೆ. ಗ್ರೌಂಡ್ ಟು ಸೀಲಿಂಗ್ ಬಂದು 11 ಫೀಟ್ ಇದೆ ಈ ಫ್ಲೋರ್. ಆ್ಯಂಡ್ ಐಲ್ಯಾಂಡ್ ಮಾಡಿಸಿರೋದು ಈ ಥರ ಇದೆ. ಸೊ ನಾನು ರೈಟಿಂದ ಆ ಸೈಡ್ ಹೋಗ್ತೀನಿ, ಈ ಕಡೆ ಸೈಡಿಂದ. ಸೊ ಫಸ್ಟಿಗೆ ನಾನು ಈ ಕಡೆ ಕ್ರಾಕರಿ ಯೂನಿಟ್ ಮಾಡಿಸಿದ್ದೀವಿ. ನಾನು ಆ್ಯಕ್ಚುಲಿ ಫುಲ್ ಟಾಲ್ ಯೂನಿಟು ಸಹ ಕ್ರಾಕರಿ ಮಾಡಿಸಬಹುದಿತ್ತು, ಬಟ್ ನನಗೆ ಇದು ಸಫಿಷಿಯೆಂಟ್ ಅಂತ ಅನ್ನಿಸ್ತು. ನಮ್ಮ 3 ಜನ ಫ್ಯಾಮಿಲಿಗೆ ಇದು ಸಫಿಷಿಯೆಂಟ್ ಅಂತ ಅನ್ನಿಸ್ತು. ಆದ್ದರಿಂದ ನಾನು 3 ಸ್ಟೆಪ್ಸ್ ಮಾತ್ರ ಮಾಡಿಸಿದ್ದೀನಿ. ಸ್ವಲ್ಪ ಗ್ಲಾಸ್ ಐಟಮ್ಸ್ನ ಎಲ್ಲ ಇಟ್ಟಿದ್ದೀವಿ. ಡೈಲಿ ಯೂಸ್ ಮಾಡೋದು ಇಡ್ಬೋದು, ಇಲ್ಲಾಂದರೆ ಲೈಕ್ ರೇರಾಗಿ ಯೂಸ್ ಮಾಡೋದನ್ನು ಸಹ ನೀವು ಇಲ್ಲಿ ಇಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಡ್ರಾನಲ್ಲಿ ನಾನು ಫಸ್ಟ್ ಡ್ರಾನಲ್ಲಿ ಸ್ಯಾನಿಟೈಸರ್ ಇಟ್ಟಿದ್ದೀನಿ. ಆ್ಯಂಡ್ ಯೂಸ್ ಆ್ಯಂಡ್ ಥ್ರೋ ಕಪ್ಸ್, ಇದು ಯೂಶ್ವಲಿ ಯೂಸ್ ಮಾಡಲ್ಲ, ತುಂಬ ಹಳೆಯದು. ಪ್ಲ್ಯಾನ್ಸ್ ಹಾಕೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದೇವ್ರ ಮನೆ ಕೀ ಇಟ್ಟಿದ್ದೀನಿ. ಆ್ಯಂಡ್ ಕಿಚನ್ ಟವಲ್ಸ್ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಸೆಕೆಂಡ್ ಡ್ರಾನಲ್ಲಿ ನಾನು ಸ್ನ್ಯಾಕ್ಸ್, ಸದ್ಯಕ್ಕೆ ಇಷ್ಟೇ ಉಳಿದಿದೆ, ಸ್ನ್ಯಾಕ್ಸ್ ಕುಕ್ಕೀಸ್ ಆಗಿರ್ಬೋದು, ಈ ಥರ ಓಪನ್ ಮಾಡಿರೋದು ಈ ಥರ ಡಬ್ಬದಲ್ಲಿ ಹಾಕಿ ಇಡ್ತೀನಿ. ಆ್ಯಂಡ್ ಥರ್ಡ್ ಡ್ರಾನಲ್ಲಿ ಇಲ್ಲಿ ಎಲ್ಲ ನನ್ನ ಬೇಕಿಂಗ್ ಐಟಮ್ಸ್ ಇಟ್ಟಿದ್ದೀನಿ. ಬೇಕಿಂಗ್ ಟ್ರೇ ಇರ್ಬೋದು, ಅದರ ಟಾಪಿಂಗ್ಸ್, ಕೊಕೋ ಪೌಡರ್, ಏನೇನು ಬೇಕಲ್ಲ ಅವೆಲ್ಲನೂ ವಿಸ್ಕ್ ಮಾಡೋದು ಎಲ್ಲನೂ ಇಲ್ಲಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಪಾರ್ಟ್ ಅಂದರೆ ಮೇಲೆಲ್ಲ ಲಾಫ್ಟ್ ಇದೆ. ಲಾಫ್ಟ್ ಸ್ಟೋರೇಜ್ ಯೂನಿಟ್, ತುಂಬಾ ಸ್ಪೇಸ್ ಇದೆ, ಬೇಡದಿರೋಂಥ ಐಟಮ್ಸ್ ಎಲ್ಲ ಇಡೋದಕ್ಕೆ. ಇಲ್ಲಿ ಆಲ್ ಓವರ್ ಕಿಚನ್ ಮಾಡಿಸಿದ್ದೀವಿ ಈ ಥರ. ಸೊ ನೆಕ್ಸ್ಟ್ ಪಾರ್ಟ್ ಈ ಕ್ರಾಕರಿ ಯೂನಿಟ್ ಆದ ತಕ್ಷಣ ನೆಕ್ಸ್ಟ್ ಈ ಮೇಲ್ಗಡೆ ಡೋರ್ ಬಂದು ನನ್ನ ಎಲ್ಲ ಇಡ್ಲಿ, ದೋಸೆ, ವಡೆದ ಐಟಮ್ಸ್ ಇಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಜರಡಿ ಇಟ್ಟಿದ್ದೀನಿ ಬಾಕ್ಸ್ ಒಳಗಡೆ, ಜರಡಿ ಅಷ್ಟೇ ಇಲ್ಲಿ. ಆ್ಯಂಡ್ ಯಾವಾಗಲೂ ಟಾರ್ಟೈಸ್ ಇದ್ದರೆ ಇದು ಏನಂತಾರೆ ಈಸ್ಟ್ ಫೇಸಿಂಗ್ ಮಾಡಬೇಕಂತೆ, ಅದಕ್ಕೆ ನಾನು ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ನಾನು ಹಳೆ ಅವನ್ನೇ ಯೂಸ್ ಮಾಡ್ತಾ ಇದ್ದೀನಿ, ಮೈಕ್ರೋವೇವ್. ಇದು ಬಿಲ್ಟ್ ಇನ್ ಮೈಕ್ರೋವೇವ್ ಮತ್ತು ಅವನ್ ಪ್ಲೇಸ್ ಇದು ಮತ್ತು ಇದು, ಅದಕ್ಕೆ ಓಪನ್ ಇದೆ. ಇದು ನಾವು ತೊಗೊಂಡಾಗ ನಾನು ಡೆಫಿನೆಟ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಯಾವ ಕಂಪನಿ, ಯಾವ ಬ್ರ್ಯಾಂಡ್, ಯಾವ ಸೀರಿಯಲ್ ನಂಬರ್, ಯಾವ ಬ್ರ್ಯಾಂಡ್ ಅವೆಲ್ಲನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇನ್ನೂ ಇದು ಆರ್ಗನೈಸ್ ಮಾಡಿಲ್ಲ ಸದ್ಯಕ್ಕೆ. ಈ ಥರ ಡಬ್ಬಗಳು, ಎಕ್ಸ್ಟ್ರಾ ಗ್ರಾಸರೀಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಸ್ವಲ್ಪ ಇಲ್ಲಿ ಡೈಲಿ ಯೂಸ್ ಮಾಡೋ ಅಂತಹ ಮೈಕ್ರೋವೇವ್ ಕಂಟೈನರ್ಸ್ನ ಇಲ್ಲಿಟ್ಟಿದ್ದೀನಿ. ಬ್ಯಾಟ್ರಿ ನೆಸೆಸಿಟಿ ಬಂದಿಲ್ಲ, ಇನ್ವರ್ಟರ್ ಇದೆ. ಆ್ಯಂಡ್ ವೇಯಿಂಗ್ ಮೆಷಿನ್ ಇದೆ ಇಲ್ಲಿ. ಆಮೇಲೆ ಫ್ರಿಜ್ಜು ಸಹ ನಾನು ಹಳೆ ಫ್ರಿಜ್ ಯೂಸ್ ಮಾಡಿದ್ದೀನಿ, ಬಟ್ ಡಬಲ್ ಡೋರ್ ಫ್ರಿಜ್ಜಿಗೆ ಜಾಗ ಬಿಟ್ಟಿದ್ದೀವಿ. ಮೇ ಬಿ ಇದೆಲ್ಲ ಒಂದ್ಸಲಿ ನೆಕ್ಸ್ಟ್ ಮಂತ್ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಪ್ಯಾಂಟ್ರಿ ಯೂನಿಟ್, ಟಾಲ್ ಯೂನಿಟ್ ಅಂತಲೂ ಹೇಳ್ತಾರೆ ಇದಕ್ಕೆ, ಆ್ಯಂಡ್ ಪ್ಯಾಂಟ್ರಿ ಯೂನಿಟ್ ಅಂತಲೂ ಹೇಳ್ತಾರೆ. ಇದು ಅಷ್ಟೇ ಆರ್ಗನೈಸ್ ಮಾಡಿಲ್ಲ ಸದ್ಯಕ್ಕೆ, ತುಂಬ ಮೆಸ್ಡ್ ಅಪ್ ಇದೆ. ಸದ್ಯಕ್ಕೆ ಈ ಥರ ಇಟ್ಟಿದ್ದೀನಿ. ಇದನ್ನು ಆರ್ಗನೈಸ್ ಮಾಡಿದಾಗ ನಿಮ್ಮ ಹತ್ರ ಡೆಫಿನೆಟ್ಲಿ ನಾನು ಶೇರ್ ಮಾಡ್ತೀನಿ. 5 ರ್ಯಾಕ್ಸ್ ಇಟ್ಟಿದ್ದೀನಿ. ಪುಲ್ ಮಾಡೋ ಅಂಥದ್ದು ಡಿಫ್ರೆಂಟ್ ಮೆಕ್ಯಾನಿಸಮ್ ಇರೋದೆಲ್ಲ ಬರುತ್ತೆ, ಬಟ್ ನಾನಿಲ್ಲಿ ಯೂಸ್ ಮಾಡಿಲ್ಲ ಪುಲ್ ಮಾಡಿ ಯೂಸ್ ಮಾಡೋ ಅಂಥದ್ದು, ಬಿಕಾಸ್ ನನಗೆ ಸಫಿಷಿಯೆಂಟ್ ಪ್ಲೇಸ್ ಇತ್ತು ಇಲ್ಲಿ. ಆದ್ದರಿಂದ ಇಲ್ಲೇ ನಾನು ಪುಲ್ ಮಾಡೋ ಅಂತಹ ಡ್ರಾರ್ಸ್ ಎಲ್ಲ ಇಲ್ಲೇ ಯೂಸ್ ಮಾಡಿಬಿಟ್ಟಿದ್ದೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇದು
ಇದು ಏನರಲ್ಲಿ ಮಾಡಿರೋದು ಅನ್ನೋದು ನಾನು ಡೆಫಿನೆಟ್ಲಿ ಕೆಳಗಡೆ ಹಾಕ್ತೀನಿ. ಇದು ಒಂದು ಸ್ಟೋನಲ್ಲಿ ಮಾಡಿರೋ ಅಂತಹ ಸಿಂಕ್. ಆ್ಯಂಡ್ ಕೆಳಗಡೆ ನಾವು RO ವಾಟರ್ ಫಿಕ್ಸ್ ಮಾಡಿದ್ದೀವಿ ಕೆಂಟ್ ಅವ್ರದ್ದು. ಸೊ ಆ ವಾಟರ್ ನಮಗೆ ಇಲ್ಲೇ ಬರುತ್ತೆ. ಯುಟಿಲಿಟಿ ಇರೋದ್ರಿಂದ ಇಲ್ಲಿ ನಾವು ಯಾವುದೇ ಥರದ ಪಾತ್ರೆ ತೊಳೆಯೋದಿಲ್ಲ, ಏನಿಲ್ಲ. ಜಸ್ಟ್ ಕುಡಿಯೋ ನೀರು ಇಟ್ಕೊಳ್ಳೋದು ಆ್ಯಂಡ್ ಏನಾದ್ರು ವೆಜಿಟೇಬಲ್ಸು ಫ್ರೂಟ್ಸ್ನ ತೊಳೆಯೋದಂದ್ರೆ ಮಾತ್ರನೇ ಇಲ್ಲಿ ನಾವು ಯೂಸ್ ಮಾಡೋದು. ಸೊ ಬಿಲ್ಟಿನ್ ಇಲ್ಲೇ ಇದೆ RO ವಾಟರ್ ಮತ್ತು ಥ್ರ್ಯಾಶ್ ಬಿನ್. ಈವನ್ ಥ್ರ್ಯಾಶ್ ಬಿನ್ನು ಅಷ್ಟೇ ಡ್ರೈ ಥ್ರ್ಯಾಶ್ ಮಾತ್ರ ಹಾಕ್ತೀವಿ. ಈ ಥರ ಬಿಸ್ಕೆಟ್ ಪ್ಯಾಕೆಟ್ಸು, ಚಿಪ್ಸ್ ಪ್ಯಾಕೆಟ್ಸು ಆ ಥರದ್ದು ಮಾತ್ರನೇ ಇಲ್ಲಿ ನಾವು ಯೂಸ್ ಮಾಡೋದು. ಆ್ಯಂಡ್ ದೆನ್ ಈ ಸಿಂಕ್ ಮೇಲ್ಗಡೆ ಹೋಗಿದ ತಕ್ಷಣ ಇಲ್ಲಿ ನಾನು ಕಪ್ಸ್ ಇಟ್ಟಿದ್ದೀನಿ. ಬಿಕಾಸ್ ನಾವು ಇಲ್ಲೇ ನೀರು ಕುಡಿಯೋದ್ರಿಂದ ಈ ಏರಿಯಾನಲ್ಲಿ ಯಾರಿಗೆ ಯಾವ್ದು ಲೋಟ ಬೇಕು ತೊಗೊಂಡು ಯೂಸ್ ಮಾಡಿ ವಾಪಸ್ ಇಡ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ಇಲ್ಲೇ ಇಟ್ಟಿದ್ದೀನಿ. ನೆಕ್ಸ್ಟ್ ಈ ಕಡೆ ಒಂದು ಶಟರ್ ಯೂನಿಟ್ ಇದೆ. ಇದು ಖಾಲಿ ಇದೆ, ಏನು ಜೋಡಿಸ್ಬೇಕು ಅನ್ನೋದಿನ ಏನು ಪ್ಲ್ಯಾನ್ ಮಾಡಿಲ್ಲ. ಆ್ಯಂಡ್ ನೆಕ್ಸ್ಟ್ ಸಿಂಕ್ ಈ ಕಡೆ ಸೈಡ್ ನೋಡಿದ್ವಿ, RO ವಾಟರ್ ಇತ್ತು ಆ್ಯಂಡ್ ಥ್ರ್ಯಾಶ್ ಬಿನ್ ಇತ್ತು. ಇಲ್ಲಿ ನಾನು ಯೂಸ್ ಆ್ಯಂಡ್ ಥ್ರೋ ಗ್ಲಾಸಸ್ ಅಲ್ಲ, ಸಾರಿ, ಅಪ್ಸೈಕಲ್ ಮಾಡೋ ಅಂಥದ್ದು, ರೀಸೈಕಲ್ ಮಾಡೋ ಅಂಥ ಗ್ಲಾಸಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಎಲ್ಲಾದರೂ ಕಿಚನಲ್ಲಿ ಏನಾದರೂ ಹಾಕಿಡೋದಕ್ಕೆ ಅಂತ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಇದು ಪ್ರಾಜೆಕ್ಟ್ ನಿಮ್ಮ ಹತ್ರ ಶೇರ್ ಡೆಫಿನೆಟ್ಲಿ ಮಾಡ್ತೀನಿ. ಆ್ಯಂಡ್ ದೆನ್ ಇಲ್ಲಿ ನಾನು ಫಸ್ಟು ಇದರೊಳಗಡೆ ಮಿಕ್ಸಿ ಎಲ್ಲ ಇಟ್ಟಿದ್ದೀನಿ. ಇಲ್ಲಿ ಪೂರ ಸೆಟ್ ಮಿಕ್ಸಿ, ನಾನು ಪ್ಯಾನಾಸೋನಿಕ್ ಮಿಕ್ಸಿ ಯೂಸ್ ಮಾಡೋದು. ಆ್ಯಂಡ್ ದೆನ್ ಇಲ್ಲಿ ಎಕ್ಸ್ಟ್ರಾ ಪ್ಲೇಟ್ಸ್ ಯಾರಾದರೂ ಬಂದಾಗ ಯೂಸ್ ಮಾಡೋವಂಥ ತಟ್ಟೆಗಳು, ಊಟದ ತಟ್ಟೆ ಇರ್ಬೋದು, ತಿಂಡಿಗೆ ಯೂಸ್ ಮಾಡೋವಂಥದ್ದೆಲ್ಲ ನಾನು ಇಲ್ಲಿಟ್ಟಿದ್ದೀನಿ. ನೆಕ್ಸ್ಟ್ ಈ ಡ್ರಾನಲ್ಲಿ, ಸಾರಿ ಈ ಶಟರಲ್ಲಿ ಜಸ್ಟ್ ಖಾಲಿ ಇದೆ, ಸರ್ವಿಂಗ್ ಬೌಲ್ಸ್ ಇಟ್ಟಿದ್ದೀನಿ ಅಷ್ಟೇ. ಈ ಏರಿಯಾ ನಮ್ಮದು ಕಾರ್ನರ್ ಏರಿಯಾ. ನಾನು ಡೀಟೇಲಾಗಿ ಯಾಕೆ ತೋರಿಸ್ತಾ ಇದ್ದೀನಿ, ಲಾಸ್ಟ್ ಟೈಮ್ ನಾನು ಬ್ಯಾಂಗ್ಳೂರು ಹೌಸ್ ಟೂರ್ ಅಂದ್ಬಿಟ್ಟು, ಕಿಚನ್ ಟೂರ್ ಅಂತ ಅಂದ್ಬಿಟ್ಟು ಬೆಂಗಳೂರು ರೆಂಟಲ್ ಮನೆದು ತೋರಿಸಿದ್ದೆ. ಆಗ ನೀವು ಡೀಟೇಲಾಗಿ ತೋರಿಸಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರು. ಅದರಿಂದ ನಾನು ತುಂಬಾ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನೆಲ್ಲ ಸ್ವಲ್ಪ ಕ್ಯಾಸರೋಲ್, ಟಿಫನ್ ಬಾಕ್ಸ್, ಎಕ್ಸ್ಟ್ರಾ ಪ್ಲೇಟ್ಸು, ತಟ್ಟೆಗಳು, ಟ್ರೇ ಇರ್ಬೋದು, ಇದೆಲ್ಲ ಯಾರಾದರೂ ಬಂದಾಗ ಯೂಸ್ ಮಾಡೋದು. ದೊಡ್ಡದಿದೆ ಇದೊಂದು, ಸ್ವಲ್ಪ ನೋಡೋದಕ್ಕೆ ಇಲ್ಲಿ ಚಿಕ್ಕದು ಅನಿಸ್ತಿರ್ಬೋದು, ಎಲ್ಲ ದೊಡ್ಡದಾಗಿದೆ ಆ ಪಾತ್ರೆಗಳು. ಸೊ ಕಾರ್ನರ್ ಯೂನಿಟ್ ಈ ಥರ ಇದೆ. ಮತ್ತು ಕಾರ್ನರ್ ಯೂನಿಟ್ ಮೇಲ್ಗಡೆ ಈ ಕಡೆ ನಮ್ಮದು ವಿಂಡೋ ಇದೆ. ಈ ವಿಂಡೋ ಸ್ಪೆಷಾಲಿಟಿ ಏನು ಅಂದರೆ, ಈ ವಿಂಡೋಗೆ ಗ್ರಿಲ್ಸ್ ಹಾಕ್ಸಿಲ್ಲ. ಬಿಕಾಸ್ ಯುಟಿಲಿಟಿಗೆ ಫೇಸಿಂಗ್ ಇದೆ, ಇಲ್ಲಿ ಸೆಕ್ಯೂರ್ಡ್ ಇರುತ್ತೆ. ನಾನೇನಾದರೂ ಪಾತ್ರೆ ಏನಾದರೂ ತೊಗೋಬೇಕಂದ್ರೆ ಈ ಪಾತ್ರೆನ ಇಲ್ಲಿಂದನೇ ಇಸ್ಕೊಂಡ್ಬಿಡ್ತೀನಿ. ಪಾತ್ರೆ ತೊಳೆದ್ಮೇಲೆ ಕೆಲಸದವ್ರ ಹತ್ರ, ಇಲ್ಲ ಅವ್ರಿಗೇನಾದರೂ ಕೊಡಬೇಕಂದ್ರೆ ನಾನು ಇಲ್ಲಿಂದನೇ ಕೊಟ್ಬಿಡ್ಬೋದು. ಸೊ ಅದೇನೇ ಸ್ಪೆಷಾಲಿಟಿ ಯುಟಿಲಿಟಿಗೆ ಮತ್ತು ಇದಕ್ಕೆ ಡೋರಿಗೆ. ಚೆನ್ನಾಗಿ ಬೆಳಕು ಬರುತ್ತೆ. ಇವಾಗ ಆಲ್ಮೋಸ್ಟ್ 11 o'clock ಆಗಿದೆ, ಇಷ್ಟು ಬೆಳಕಿದೆ. ಜಸ್ಟ್ ಇಲ್ಲಿ ಸಮಥಿಂಗ್ ಸುವಿನೇರ್ ಇಟ್ಟಿದ್ದೀನಿ, ಆಸ್ಟ್ರೇಲಿಯಾದಿಂದ ತಂದಿರೋದು. ಆಮೇಲೆ ಈ ಬೌಲಲ್ಲಿ ಮಿಲ್ಕಿಂದು ಕೂಪನ್ಸ್ ಇಟ್ಟಿದ್ದೀನಿ. ಇದು ಕುಕ್ಕರ್ ವಿಸಿಲ್ ಇದೆ, ಒಂದು ಸ್ವಲ್ಪ ಡೆಕೋರ್. ಇದೇನು ಯೂಸ್ ಮಾಡಲ್ಲ, ಒಂದೊಂದ್ಸಲ ಯೂಸ್ ಮಾಡ್ತೀನಿ ಅಷ್ಟೇ. ಆದಮೇಲೆ ಇಲ್ಲಿ ನಮ್ಮ ಗೂಗಲ್ ಹಬ್ ಇದೆ. ಗೂಗಲ್ ಹಬ್ಬಿಂದೆ ಪೆನ್ ಇಟ್ಟಿದ್ದೀನಿ ಏನಾದರೂ ನೋಟ್ ಡೌನ್ ಮಾಡೋಕ್ಕೆ. ಪ್ರಿಯಾ ಪಿಕ್ಕಲ್ ಜಾರಲ್ಲಿ. ಆ್ಯಂಡ್ ಇದು ಪೆಪ್ಪರ್ ಯೂಶ್ವಲಿ ಯೂಸ್ ಮಾಡ್ತೀನಿ ಡೈಲಿ, ಅದನ್ನು ಕುಟ್ಟಕ್ಕೆ ಅಂತ ಅಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಮೇಲೆ ಹೋಗಿದ ತಕ್ಷಣ ಈ ಕ್ಯಾಬಿನೆಟ್ಸ್, ಅಂದರೆ ಇಲ್ಲಿ ಸ್ಟವ್ ಇದೆ. ಸ್ಟವ್ ಪಕ್ಕದಲ್ಲಿರುವಂಥ ಕ್ಯಾಬಿನೆಟಲ್ಲಿ ಇಲ್ಲಿ ಇದು ಅಗೇನ್ ಕಾರ್ನರ್ ಯೂನಿಟ್. ಇದೆರಡೇ ಕಾರ್ನರ್ ಯೂನಿಟ್ ಬಂದಿರೋದು. ಇಲ್ಲಿ ಸ್ವಲ್ಪ ಗ್ರೋಸರೀಸ್, ಈ ಥರ ಗ್ಲಾಸ್ ಜಾರ್ಸ್, ಇಲ್ಲ ಪ್ಲಾಸ್ಟಿಕ್. ಯೂಶ್ವಲಿ ಪ್ಲಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡೋಣ ಅಂತ ಇರೋದು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಅವೆಲ್ಲನೂ ಒಳ್ಳೆ ಫಸ್ಟ್ ಗ್ರೇಡ್ ಪ್ಲಾಸ್ಟಿಕ್, ಅದರಿಂದನೇ ಇಟ್ಕೊಂಡಿರೋದು. ಆ್ಯಂಡ್ ನೆಕ್ಸ್ಟ್ ಇದು ಆಲ್ರೆಡಿ ನೀವು ನನ್ನ ಹಳೆ ವೀಡಿಯೋನಲ್ಲಿ ನೋಡಿರ್ತೀರ, ಈ ಬಾಕ್ಸಸ್ಸು ಸೇಮ್. ಇದು ಪೂರ ಟಪ್ಪರ್ವೇರ್ ಬಾಕ್ಸಸ್. ಟಪ್ಪರ್ವೇರ್ ಯೂಶ್ವಲಿ ಯೂಸ್ ಮಾಡಬಹುದು ಡ್ರೈ ಥಿಂಗ್ಸ್ನ ಸ್ಟೋರ್ ಮಾಡೋಕ್ಕಷ್ಟೇ. ಬಿಸಿ ಮತ್ತು ತಣ್ಣಗಿರೋದನ್ನ ಸ್ಟೋರ್ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ಟಪ್ಪರ್ವೇರ್ ಪ್ರೂವನ್ ಅದೇನು ಟಾಕ್ಸಿನ್ಸ್ ರಿಲೀಸ್ ಮಾಡಲ್ಲ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ನಮ್ಮ ಸೇಫ್ಟಿ ನಾವು ನೋಡ್ಕೊಳೋದು ಒಳ್ಳೆಯದು. ಸೊ ಕೆಳಗಡೆ ಇರೋವಂಥ ಕಾರ್ನರ್ ಯೂನಿಟ್ ನೋಡಿದ್ವಿ. ನೆಕ್ಸ್ಟ್ ಇದರೊಳಗಡೆ ನಾನು ಡೈಲಿ ಯೂಸ್ ಮಾಡುವಂತಹ ಊಟದ ತಟ್ಟೆ ಮತ್ತು ಬ್ರೇಕ್ಫಾಸ್ಟಿನ ತಟ್ಟೆ ಇಟ್ಟಿದ್ದೀನಿ. ಅದ್ರ ಕೆಳಗಡೆ ಈ ಸೋದಿಸೋದು ಅವೆಲ್ಲ ಇಟ್ಟಿದ್ದೀನಿ.
ಸ್ಟವ್ ಬಗ್ಗೆನೂ ನಾನು ಡೀಟೇಲಾಗಿ ಮತ್ತೆ ಹೇಳ್ತೀನಿ. ಕ್ಯಾಫ್ ಅವ್ರದ್ದು ಸ್ಟವ್ ಯೂಸ್ ಮಾಡ್ತಾ ಇರೋದು ನಾನು, ಹಾಬ್. ಆ್ಯಂಡ್ ಚಿಮ್ನಿನೂ ಸಹ ಕ್ಯಾಫ್ ಅವ್ರದ್ದೇ. ಇದು ಸರ್ಟಿಫೈಡ್ ಚಿಮ್ನೀಸು. ನಾನು ಅದ್ರ ಬಗ್ಗೆ ಡೀಟೇಲಾಗಿ ಎಲ್ಲನೂ ನಾನು ಆಮೇಲೆ ಹೇಳ್ತೀನಿ. ಇದು ಎಲ್ಲ ಸ್ವಲ್ಪ ಸೌಟು ಅವೆಲ್ಲ ಇಟ್ಟಿದ್ದೀನಿ, ಸ್ವ್ಯಾಚುಲಾಸು ಎಲ್ಲನೂ, ಸ್ಪೂನ್ಸ್ ಡೈಲಿ ಯೂಸ್ ಮಾಡೋದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಡೈಲಿ ಯೂಸ್ ಮಾಡೋ ಒಂದು ಸ್ವಲ್ಪ ತಟ್ಟೆಗಳು, ಮಸಾಲ ಬಾಕ್ಸ್, ಕೆಳಗಡೆ ಏನೇನು ಯೂಸ್ ಮಾಡ್ತೀನಿ ಡೈಲಿಗೆ ಬಟ್ಲುಗಳು, ಹಾಲಿನ ಬಟ್ಲು, ಸಾಂಬಾರು ಮಾಡೋದು ಅವೆಲ್ಲ ಕೆಳಗಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪುಲ್ಔಟ್ ಯೂನಿಟ್ ಇದೆ, ಆಯಿಲ್ ಪುಲ್ಔಟ್ ಅಂತ ಹೇಳ್ತಾರೆ. ಅಲ್ಲಿ ನಾನು ಕಪ್ಸ್ ಇಟ್ಟಿದ್ದೀನಿ, ಆಮೇಲೆ ಸಾಸ್ ಬಾಟಲ್ ಇಟ್ಟಿದ್ದೀನಿ. ಯೂಶ್ವಲಿ ಆಯಿಲ್ ಇಡ್ತಾರೆ, ನಾನು ಆಯಿಲ್ನ ಇಲ್ಲೇನು ಇಟ್ಟಿಲ್ಲ, ಆಯಿಲ್ನ ಅಲ್ಲಿ ಇಟ್ಟಿದ್ದೀನಿ. ಇದು ಅಗೇನು ಆರ್ಗನೈಸ್ಡ್ ಇಲ್ಲ, ನೀಟಾಗಿ ನಾನು ಮತ್ತೆ ಆರ್ಗನೈಸ್ ಮಾಡಬೇಕು. ಏನೂ ಪರ್ಚೇಸ್ ಮಾಡಿಲ್ಲ ಹೊಸದಾಗಿ. ಇಲ್ಲಿ ತಟ್ಟೆಗಳಿಟ್ಟಿದ್ದೀನಿ, ಎಲ್ಲ ಅಡುಗೆ ಮಾಡಿದ ಮೇಲೆ ಅದನ್ನು ಮುಚ್ಚೋಕ್ಕೆ ಅಂತ. ಇಲ್ಲೆಲ್ಲ ನನ್ನ ಪ್ಯಾನ್ಸ್ ಎಲ್ಲ ಇದೆ. ಮೇಲ್ಗಡೆ ಯೂನಿಟ್ನಲ್ಲಿ ಸಕ್ಕರೆ, ಕಾಫಿ, ಟೀ, ಚಟ್ನಿ ಪೌಡರು, ಆದಮೇಲೆ ಬ್ರೌನ್ ಶುಗರ್, ಕಷಾಯ ಪೌಡರ್, ಚಿಯಾ ಸೀಡ್ಸ್, ಉಪ್ಪು, ಈ ಥರದ್ದೆಲ್ಲ ಡೈಲಿ ಯೂಸ್ ಮಾಡೋ ಅಂಥದ್ದು ಇಟ್ಟಿರೋದು. ಇದು ಪೂರ ಈ ಪಾರ್ಟ್ ಆಫ್ ದ ಕಿಚನ್. ಮತ್ತು ಲಾಫ್ಟಲ್ಲಿ ತುಂಬ ಐಟಮ್ಸ್ ಇದೆ, ಯೂಸ್ ಮಾಡದೇ ಇರೋವಂಥ ಐಟಮ್ಸ್ನ ಇಟ್ಟಿದ್ದೀನಿ. ಆ್ಯಂಡ್ ಐಲ್ಯಾಂಡಿಗೆ ಹೋದರೆ ಇದು ಐಲ್ಯಾಂಡ್ನಲ್ಲಿ ಮತ್ತೆ ಇಲ್ಲಿ ನಾನು ವಿಕ್ಕರ್ ಬಾಸ್ಕೆಟ್ ಅಂತ ಹೇಳ್ತಾರೆ. ಯೂಶ್ವಲಿ ವಿಕ್ಕರ್ ಬಾಸ್ಕೆಟು ಡಿಫ್ರೆಂಟ್ ಸೈಜಸಲ್ಲಿ ಬರುತ್ತೆ. ನಾನು 2 ತೊಗೊಂಡಿದ್ದೀನಿ, ಒಂದು ವೆಜಿಟೇಬಲ್ಸಿಗೆ, ಒಂದು ಫ್ರೂಟ್ಸಿಗೆ ಅಂತ. ಇಲ್ಲಿ ನಾನು ಈರುಳ್ಳಿ ಮತ್ತು ಆಲೂಗಡ್ಡೆ ಇಡೋದು, ಆ್ಯಂಡ್ ಇಲ್ಲಿ ಹಣ್ಣೇನಾದರೂ ಇಡೋದು. ಅದಾದಮೇಲೆ ನೆಕ್ಸ್ಟ್ ಇದ್ರೊಳಗಡೆ ಎಲ್ಲ ಡಬ್ಬಗಳು ಇಟ್ಟಿದ್ದೀನಿ. ಈಗ ಉಳಿದಿದೆ ಏನಾದರೂ ಅಡುಗೆ ಮಾಡಿರೋದು ಅಂದರೆ ಅದು ಫ್ರಿಜ್ಜಲ್ಲಿ ಇಡಬೇಕು ಅಂದಾಗ ಯೂಸ್ ಮಾಡೋಕ್ಕೆ ಅಂತ ಈ ಡಬ್ಬಗಳಿಟ್ಟಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಈ ಕಡೆ ಡ್ರಾನಲ್ಲಿ ಚಾಕು, ಅದಾದಮೇಲೆ ಇದೇನಿದು ತುರಿಯೋದು, ಸಿಪ್ಪೆ ತೆಗೆಯೋದು ಅವೆಲ್ಲ ಇಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ಹಿಟ್ಟು, ಇದ್ರ ಮುಚ್ಚಳ ತೊಳೆಯೋಕೆ ಹಾಕಿದ್ದೆ, ಇವಾಗಿನ್ನ ಗಲೀಜಾಗಿತ್ತು ಅಂತ. ಸೊ ಇಲ್ಲಿ ಚಪಾತಿದು ಯೂನಿಟ್ಟು, ಬೇಕು ಅಂದಾಗ ಅದು ಹಾಸ್ಕೊಂಡು ನೀಟಾಗಿ ಇದು ಮಾಡೋಣ ಅಂತ. ಆದಮೇಲೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆಗಳು ಮತ್ತು ಗ್ರಾಸರಿ ಬ್ಯಾಗ್ಸ್ ಇಟ್ಟಿದ್ದೀನಿ. ಅದಾದಮೇಲೆ ಬಿನ್ ಕವರ್ಸ್ ಇರ್ಬೋದು, ಅಥವಾ ಬಯೋಡಿಗ್ರೇಡಬಲ್ ಕವರ್ಸು, ಪೇಪರ್ಸು, ಆ ಥರ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ನಾನು ಇಲ್ಲಿ ಇಟ್ಟಿದ್ದೀನಿ. ಸೊ ಇದೆಲ್ಲ ನಮ್ಮ ಕಿಚನ್ ಆ್ಯಂಡ್ ಫ್ರಿಜ್ಜನ್ನು ಮತ್ತೆ ಇನ್ನೊಂದ್ಸಲಿ ತೋರಿಸೋಣ. ಈ ಥರ ಇದೆ ಪೂರ. ಈಚ್ ಆ್ಯಂಡ್ ಎವ್ರಿ ಕಾರ್ನರ್ ನಾನು ಮತ್ತೆ ಆರ್ಗನೈಸ್ ಮಾಡ್ತಾ ನಿಮಗೆ ಎಲ್ಲ ಡೀಟೇಲಾಗಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತೆ ಹೇಳ್ತೀನಿ ಆ್ಯಂಡ್ ಟಿಪ್ಸ್ ಕೊಡ್ತೀನಿ. ತುಂಬಾ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ, ನನಗೆ ಗೊತ್ತಿರೋದು, ಬೇರೆಯವರಿಂದ ತಿಳ್ಕೊಂಡಿರೋದು ಅವೆಲ್ಲನೂ, ಅದೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆರ್ಗನೈಸ್ ಮಾಡೋ ಟೈಮಲ್ಲಿ. ಹಾಗೆ ನಾನು ಹೇಳ್ತಾ ಇದ್ದೆ, ಇದು ಕೌಂಟರ್ ಟಾಪ್ ಬಂದು ಕ್ವಾಡ್ಸಿಂದು. ಯಾಕೆ ನಾವು ಕ್ವಾಡ್ಸ್ ಚೂಸ್ ಮಾಡಿದ್ದು ಅಂದರೆ, ಕೌಂಟರ್ ಟಾಪು ಮೇಯ್ನು ಲೈಟ್ ಶೇಡ್ಸಲ್ಲಿ ಸಿಗುತ್ತೆ, ನಂಗೆ ಲೈಟ್ ಶೇಡ್ ಬೇಕಿತ್ತು. ಅದಾದಮೇಲೆ ಸ್ಟೇನ್ ಪ್ರೂಫ್, ಅರಿಶಿನ ಬೀಳಲಿ ಅಥವಾ ಏನೇ ಬೀಳಲಿ, ನೀರು ಬೀಳಲಿ, ಏನೂ ಅಬ್ಸರ್ವ್ ಮಾಡಲ್ಲ. ಎಣ್ಣೆ ಬಿದ್ದರೆ ಅವೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡ್ಬೋದು. ಇದು ಮ್ಯಾನ್ ಮೇಡ್. ಇದು ಆ್ಯಕ್ಚುಲಿ ಗ್ರಾನೈಟ್ ಮತ್ತು ಮಾರ್ಬಲ್ಗಿನ್ನ ಎಕ್ಸ್ಪೆನ್ಸಿವ್ ಆಗುತ್ತಿದ್ದು. ಹಾಗೆ ಬ್ಯಾಕ್ ಸ್ಪ್ಲ್ಯಾಶಲ್ಲೂ ಅಷ್ಟೇ ನಾನು ಯಾವುದೇ ಥರದ ಟೈಲ್ಸ್ ಅಥವಾ ಏನೂ ಹಾಕ್ಸಿಲ್ಲ, ಅಲ್ಲೂ ಸಹ ಕ್ವಾಡ್ಸೇ ಹಾಕ್ಸಿರೋದು, ನೋಡ್ತಾ ಇರ್ಬೋದು. ತುಂಬ ಈಸಿ ಕ್ಲೀನಿಂಗ್, ಅಷ್ಟು ಕಷ್ಟಪಡೋದೇ ಬೇಕಾಗಿಲ್ಲ ಕ್ಲೀನ್ ಮಾಡೋಕ್ಕೆ. ನೀರಾಗಿ ಒರೆಸ್ಬಿಟ್ರೆ ಸಾಕು, ನೀಟಾಗಿ ಹೋಗಿಬಿಡುತ್ತೆ. ಆ್ಯಂಡ್ ಇದೆಲ್ಲ ಡ್ಯೂಕೋ ಫಿನಿಶ್ ಅಂತ ಹೇಳ್ತಾರೆ. ಇದು ಆ್ಯಕ್ಚುಲಿ ನ್ಯೂ ಟೆಕ್ನಾಲಜಿ ಇಂಡಿಯಾಗೆ. ಮೇ ಬಿ 1-2-3 ಇಯರ್ಸ್ ಆಗಿರ್ಬೋದೇನೋ ಅಷ್ಟೇ. ಇನ್ನೂ ತುಂಬ ಜನ ಮಾಡೋರಿಲ್ಲ ಇದು ಡ್ಯೂಕೋ ಫಿನಿಶ್. ಈ ಥರ ಯೂಶ್ವಲಿ ಪೇಂಟಲ್ಲಿ ಮಾಡ್ತಾರೆ, ಪೇಂಟಲ್ಲಿ ಈ ಥರ ಫಿನಿಶಿಂಗ್ ಬರೋದಿಲ್ಲ, ಸ್ಮೂತ್ ಫಿನಿಶಿಂಗ್. ಇದು ಡ್ಯೂಕೋ ಫಿನಿಶಿಂಗ್ ಅಂತ ಹೇಳ್ತಾರೆ. ಆ್ಯಂಡ್ ಒಳಗಡೆ ನಾನು ಈ ಥರ ಲ್ಯಾಮಿನೇಟ್ ಹಾಕ್ಸಿದ್ದೀನಿ, ವುಡನ್ ಫಿನಿಶ್ ಲ್ಯಾಮಿನೇಟ್. ಲೈಟ್ ಶೇಡಿನ ಹಾಕ್ಸಿದ್ರೆ ತುಂಬ ಗಲೀಜಾಗುತ್ತೆ ಅಂತ ನಾನು ಇಲ್ಲಿ ವುಡನ್ ಫಿನಿಶಿನ ಲ್ಯಾಮಿನೇಟ್ಸ್ ಹಾಕ್ಸಿರೋದು. ಆ್ಯಂಡ್ ಆಚೆ ಕಡೆ ಬಂದು ಡ್ಯೂಕೋ ಫಿನಿಶ್ ಇದೆ. ಡ್ಯೂಕೋ ಫಿನಿಶ್ ಇಸ್ ಸಮಥಿಂಗ್, ಅದು ಒಂದು ಪೇಂಟ್. ಅದು ಹೀಟ್ ಮಾಡಿಬಿಟ್ಟು ಅದೆಷ್ಟೋ ಟೆಂಪರೇಚರಲ್ಲಿ ಅದನ್ನು ವುಡ್ ಮೇಲೆ ಪೇಸ್ಟ್ ಮಾಡ್ತಾರೆ.
ಸೊ ಅದಕ್ಕೆ ಈ ಥರ ಲುಕ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಮ್ಯಾಟ್ ಫಿನಿಶಿಂಗ್, ನನಗೆ ಗ್ಲಾಸಿ ಫಿನಿಶ್ ಬೇಡವಿತ್ತು ಮನೆಯಲ್ಲಿ, ಸೊ ಮ್ಯಾಟ್ ಫಿನಿಶಿಂಗ್ ಬೇಕಿತ್ತು. ಆ್ಯಂಡ್ ಹ್ಯಾಂಡಲ್ಸ್ ಎಲ್ಲ ನಾವು ಈ ಥರ ರೋಸ್ ಗೋಲ್ಡ್ ಹ್ಯಾಂಡಲ್ಸ್ ಸೆಲೆಕ್ಟ್ ಮಾಡಿರೋದು. ಇದು ಒಂದು ನಮ್ಮ ಕಿಚನ್, ಡೈನಿಂಗ್ ಹಾಲ್ ಅಲ್ಲೇ ಇದೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಕೌಂಟರ್ और ಐಲ್ಯಾಂಡ್ ಇಲ್ಲಿದೆ. ಆ್ಯಂಡ್ ಹೋಲ್ ಕಿಚನ್ ಏರಿಯಾ ಇದು. ಯುಟಿಲಿಟಿ ಸ್ಪೇಸ್ ಆಚೆ, ಆ ಡೋರಿಂದ ಯುಟಿಲಿಟಿಗೆ ಹೋಗೋದು. ಸೊ ಹೇಗನ್ನಿಸ್ತು ಕಿಚನ್ ಟೂರ್? ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಫುಲ್ ಡೀಟೇಲ್ ಆಗಂತೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀನಿ ಅಂತ, ಬಟ್ ಏನು ಆರ್ಗನೈಸ್ಡ್ ಇಲ್ಲ. ಒಂದ್ಸಲಿ ಈಚ್ ಆ್ಯಂಡ್ ಎವ್ರಿ ಕಾರ್ನರ್ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಅದಕ್ಕೆ ಅಂತಾನೆ ಸಪ್ರೇಟ್ ಟ್ರೇಸ್ ಇರ್ಬೋದು ಅಥವಾ ಬ್ಯಾಸ್ಕೆಟ್ಸ್ ಇರ್ಬೋದು ಎಲ್ಲ ತಂದು ನಾನು ಜೋಡಿಸ್ತೀನಿ. ಆಮೇಲೆ ಇವಾಗೆಲ್ಲ 1 or 2 months ಆದಮೇಲೆ ಶುರು ಮಾಡೋಣ. ಇವಾಗ ನಂಗೆ ಆ್ಯಕ್ಚುಲಾಗಿ ಬ್ರೇಕ್ ಬೇಕು. ಲಾಸ್ಟ್ 1 year ಅಂತ ತುಂಬಾ ಹೆಕ್ಟಿಕ್ ಆಗಿರೋದಿಲ್ಲ. ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಮೈಂಡು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಐಡಿಯಾಸ್ ಹೊಳೆಯುತ್ತೆ ಹೇಗೆ ಜೋಡಿಸ್ಕೋಬೇಕು ಎಲ್ಲ ಅಂತ. ಅದಾದಮೇಲೆ ಜೋಡಿಸಿ ನಿಮ್ಮ ಹತ್ರನೂ ಎಲ್ಲ ಶೇರ್ ಮಾಡ್ತೀನಿ. ಈಚ್ ಆ್ಯಂಡ್ ಎವ್ರಿ ಕಾರ್ನರ್ನ ಹೇಗೆ ಡೆಕೋರೇಟ್ ಮಾಡಿದ್ದೀನಿ, ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಥಮ್ಸ್ ಅಪ್ ಮಾಡಿ ಎಲ್ಲರೂ. ಅದಾಗೇ ಶೇರ್ ಮಾಡಿ ಫ್ರೆಂಡ್ಸ್ ಹತ್ರ. ಹಾಗೆ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ದಲೇ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನೆಲ್ಲ ವೀಡಿಯೋಸ್ನ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಎಲ್ಲರ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ಬೈ.